ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಥಮ ಆರತಿ ವಿವಾದ. ತಿಮ್ಮಪ್ಪನಿಗೆ ಕರ್ನಾಟಕದ ಹೆಸರಿನಲ್ಲೇ ಮೊದಲ ಆರತಿ ಆಗುತ್ತೆ. ಸಾಮಾನ್ಯವಾಗಿ ಪ್ರತಿನಿತ್ಯ ಕರ್ನಾಟಕದ ಹೆಸರಿನಲ್ಲೇ. ಹಾಗಾದರೆ ಮೊದಲ ಆರತಿ ಯಾಕೆ ನಡೆಯುತ್ತೆ? ಈ ಅವಕಾಶವನ್ನು ಇನ್ನು ಮುಂದೆ ಜನಪ್ರತಿನಿಧಿಗಳು ಅಥವಾ ನ್ಯಾಯಾಧೀಶರಿಗೂ ಕಲ್ಪಿಸ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳೇ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾದರೆ ತಿರುಪತಿ ಕ್ಷೇತ್ರಕ್ಕೂ ಕರ್ನಾಟಕಕ್ಕೂ ಇರತಕ್ಕಂಥ ನಂಟೇನು? ಕರ್ನಾಟಕದ ಜನಪ್ರತಿನಿಧಿಗಳ ಅವಕಾಶಕ್ಕೆ TTD ಯಾಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ? ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್, ಅದು ಆ ಟ್ರಸ್ಟ್ನವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಜನಪ್ರತಿನಿಧಿಗಳಿಗೆ ಕೊಡಕ್ಕೆ ಬರಲ್ಲ ಮೊದಲ ಆರತಿಯ ಆತಿಥ್ಯವನ್ನ ಅಂತ. ಸೊ ಯಾವಾಗಿಂದ ಇದು ಬಂದಿದೆ, ಯಾವ ಕಾರಣಕ್ಕೆ ಬಂದಿದೆ, ಅದರ ಹಿನ್ನೆಲೆ ಏನು, ಇತಿಹಾಸ ಏನು ಎಲ್ಲವನ್ನ ತಿಳ್ಕೋಬೇಕು. ಓಕೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಮೊದಲ ಆರತಿಯನ್ನ ಇನ್ನು ಮುಂದೆ ಕರ್ನಾಟಕದಿಂದ ಹೋಗುವಂತಹ ಗಣ್ಯರು, ಅತಿಗಣ್ಯರು, ಶಾಸಕರು, ಮಂತ್ರಿಗಳು, ನ್ಯಾಯಾಧೀಶರು ಇವರುಗಳಿಗೆ ಕಲ್ಪಿಸ್ಕೊಡ್ಬೇಕು TTD ಅವರು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ TTD ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಹಾಗಾದರೆ ಯಾಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಅವ್ರು ಏನು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈಗ ನಿಮಗೆ ಹೇಳ್ತೀನಿ. ತಿರುಪತಿಯ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಥಮ ಆರತಿ ವಿವಾದ. ಕರ್ನಾಟಕದ ಜನಪ್ರತಿನಿಧಿಗಳ ಅವಕಾಶಕ್ಕೆ TTD ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ನೋಡಿ, ಇದು ಮೈಸೂರು ರಾಜರಿಗೆ ನೀಡಲಾಗುತ್ತಿರುವ ಗೌರವ, ಇತರರಿಗೆ ಇದನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ TTD ಹೇಳ್ತಾ ಇರೋದು. ಯಾಕೆ ಅಂದರೆ ತಿರುಮಲಕ್ಕೆ ವಿಜಯನಗರ, ಮೈಸೂರು ಅರಸರ ಕೊಡುಗೆ ಅಪಾರವಾಗಿದೆ. ತಿರುಮಲಕ್ಕೆ ಅಪಾರ ದೇಣಿಗೆ ಕೊಟ್ಟಿದ್ದಾರೆ ಶ್ರೀಕೃಷ್ಣದೇವರಾಯ. ದಾನ ಧರ್ಮಗಳಿಗೆ ಪ್ರತಿಯಾಗಿ ನಿತ್ಯ ಆರತಿಯ ವಿಶೇಷ ಗೌರವವನ್ನು ಕೊಡ್ತಾ ಇದ್ದೀವಿ. ಆದರೆ ಇದನ್ನು ನಾವು ಬೇರೆಯವರಿಗೆ ವಿಸ್ತರಿಸೋದಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದ ಜನಪ್ರತಿನಿಧಿಗಳ ಅವಕಾಶಕ್ಕೆ TTD ಇವಾಗ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಆರತಿ ಪೂಜೆ ಅಂತ ಏನಾಗುತ್ತೆ, ಅದಾದಮೇಲೆ ಸಂಕಲ್ಪ ಪೂಜೆ ಮೈಸೂರು ಮಹಾರಾಜರ ಹೆಸರಿನಲ್ಲಿ ನಡೆಯುತ್ತೆ. ಸಂಕಲ್ಪ ಪೂಜೆ ನಡೆಯೋದೇ ಮೈಸೂರು ಮಹಾರಾಜರ ಹೆಸರಿನಲ್ಲಿ. ಅದಕ್ಕೂ ಮೊದಲು ಕೃಷ್ಣದೇವರಾಯರ ಹೆಸರಿನಲ್ಲಿ ನಡೀತಾ ಇತ್ತು. ಕಾರಣ, ಅಪಾರ ಕೊಡುಗೆಯನ್ನು ಅವರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಬೇರೆಯವರು ಕೊಡಕ್ಕೆ ಬರಲ್ಲ ಅಂತ. ತಿರುಪತಿದು ಏನಂತಂದರೆ, ನಿಮಗೆ ಅಲ್ಲಿ ಒಬ್ಬ ಆಫೀಸರು ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು, ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರು ಅಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ. ಇಲ್ಲ MLA, ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳಿರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ, ಇಲ್ಲ ನಮ್ಮ ಮಂತ್ರಿನೋ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು, ಶಾಸಕರುಗಳು, ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ. ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಕಲಿ. ಇದೇನು ಬರೀ ಕಾಂಗ್ರೆಸ್ಸು ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, AC ಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, MP ಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನು ಮಾಡಬೇಕು ಅಂತ ನಾನೀಗಾಗಲೇ ಇಲ್ಲ, ನಾನು ಅಲ್ಲಿ ಅಲ್ಲ, ನಾನು ಚರ್ಚೆ ಮಾಡಿದ್ದೀನಿ. ನಾನು ಅವ್ರ ಗೈಡ್ಲೈನ್ಸು ನಾವು स्ट्राइट होके बड़ी चीफ मिनिस्टर। कर्नाटक मुख्यमंत्री DK शिवकुमार ने एक स्टेटमेंट दिया, इधर तिरुमला में नित्य आरती होने के समय में MLAs, मिनिस्टर्स और उधर ऑफिसर्स को अलो करने के लिए वो नया प्रपोजल लेने वाला है। अच्छा नहीं है DK शिवकुमार जी, ये पूरा मैसूर महाराज को दिए का प्रिविलेजेस है। ये आपके लिए और आपका मंत्रिमंडल के लिए, आपके MLA के नहीं है, ऐसा नहीं है, सिस्टम नहीं है। So you withdraw your votes. Tomorrow board meeting is